ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಅಯೋಧ್ಯೆ ಸರಣಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಾನೀಗ ಕಾರಸೇವಕಪುರದಲ್ಲಿದ್ದೀನಿ. ಅಯೋಧ್ಯೆಯ ಅತ್ಯಂತ ಪ್ರಮುಖ ಜಾಗ ಇದು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಪ್ರಮುಖ ಜಾಗ ಇದನ್ನ ವಿವರಿಸಲಿಕ್ಕೆ ನನ್ನ ಜೊತೆಯಲ್ಲಿ ವಾಗ್ಮಿ ಚಕ್ರವರ್ತಿ ಸುಲಿಬಿಲೆ ಅವರು ಕೂಡ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸ್ಮಿತಾ. ಕಾರಸೇವಕಪುರ ನಾನು ಹೇಳಿದೆ ತುಂಬಾ ಬಹಳ ವಿಶೇಷವಾದ ಸ್ಥಳ, ಇದು ಬಹಳ ಮುಖ್ಯವಾದ ಸ್ಥಳ ಅಂತ ಹೇಳಿ. ಯಾಕೆ ಅನ್ನೋದ್ರ ಚಿಕ್ಕ ವಿವರಣೆ ನಂತರದಲ್ಲಿ ಇದೇ ವಿಚಾರವಾಗಿ ಮಾತನಾಡ್ಕೊಳ್ತಾ ಹೋಗ್ಬೋದು ನಾವು. ಒಂದು ಕಾರಸೇವಕಪುರ ಹೆಸರೇ ಹೇಳುವಂತೆ ಕರಸೇವಕರು ಇದ್ದಂತ ಜಾಗ, ಅಥವಾ ಕರಸೇವಕರು ಏನ್ ಮಾಡ್ಬೇಕು, ಅವ್ರ ಕೆಲಸ ಏನಾಗ್ಬೇಕು ಅನ್ನೋದ್ರ ಆಲೋಚನೆ ಮಾಡುವಂತ ಥಿಂಕ್ ಟ್ಯಾಂಕ್ ಇರುವಂತ ಜಾಗ. ಹೀಗಾಗಿ ಅತ್ಯಂತ ಮಹತ್ವದ ಸ್ಥಳ ಅಂತ. ಅದರ ಕೇಂದ್ರ ಕಚೇರಿಯು ಇಲ್ಲೇ ಇದೆ. ನಾವು ಅದರ ಒಳಗೆ ಹೋಗು ಕೂಡ ನೋಡ್ಕೊಂಡು ಬಂದ್ವಿ. ಆ ಕೇಂದ್ರ ಕಚೇರಿಯಲ್ಲೇ ಎಲ್ಲ ಪ್ರಮುಖರು ಕೂತ್ಕೊಳ್ತಾರೆ. ಈಗೇನೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಕಾಣಿಸುತ್ತೆ, ಆದ್ರೆ ಕಳೆದ ಅನೇಕ ದಶಕಗಳಿಂದ ಈ ಹೋರಾಟ ಏನ್ ನಡೆದಿದ್ಯಲ್ಲ, ಈ ಹೋರಾಟ ನಡೆದಿರೋ ಹೊತ್ತಿನಲ್ಲಿ ಇದೊಂದೇ ಕಟ್ಟಡ ಇದ್ದಿದ್ದು. ಯಾರೇ ಬಂದ್ರು ಇಲ್ಲೇ ಉಳ್ಕೊಳ್ಬೇಕಾಗಿತ್ತು. ಪ್ರಮುಖರು ಇವತ್ತಿಗೂ ಚಂಪಕನಾಥ್ಜಿ ಇಲ್ಲೇ ಉಳ್ಕೊಳ್ತಾರೆ, ಇವತ್ತಿಗೂ ಗೋಪಾಲ್ಜಿ ಈಗ ಬೇರೆ ಒಂದು ಕಟ್ಟಡ ಆಗಿರೋದ್ರಿಂದ ಅಲ್ಲಿ ಹೋಗಿ ಉಳ್ಕೊಳ್ಬಹುದೇನೋ, ಆದ್ರೆ ಅದರ್ವೈಸ್ ಅವರು ಉಳ್ಕೊಳ್ತಾ ಇದ್ದು ಇದೇ ಜಾಗದಲ್ಲಿ. ಅಂದ್ರೆ ಯಾರ್ಯಾರನ್ನ ನಾವು ಪ್ರಮುಖರು ಅಂತ ಕರಿತೀವೋ ಈ ಹೋರಾಟದಲ್ಲಿ, ಅವರೆಲ್ಲರೂ ಬಂದು ಉಳ್ಕೊಳ್ತಾ ಇದ್ದ ಜಾಗ ಇದಾಗಿದ್ದರಿಂದ ಕಾರಸೇವಕಪುರ ಒಂದ್ ರೀತಿ ಇವತ್ತೇನ್ ರಾಮ ಮಂದಿರ ಇದೆಯೋ ಅದರ ಹಿಂದಿನ ಶಕ್ತಿ ಕಾರಸೇವಕಪುರ ಅಂತ ಹೇಳಿ. ರಾಮ ಮಂದಿರ ಆಗಬೇಕು ಅಂತಂದ್ರೆ ಬೇರೆ ಬೇರೆ ಶಕ್ತಿಗಳು ಒಗ್ಗೂಡಿರಬಹುದು, ಆದ್ರೆ ಕರಸೇವಕರು ಇಲ್ಲದೆ ಹೋಗಿದ್ರೆ ಅವರ ಮನಸ್ಸಿನಲ್ಲಿ ಒಂದು ಅಚಲ ಆ ಭಾವನೆ, ರಾಮ ಮಂದಿರ ಆತ ಹುಟ್ಟಿದ ಜಾಗದಲ್ಲೇ ಆಗ್ಬೇಕು ಅನ್ನೋ ಆ ಒಂದು ಛಲ ಇಲ್ಲದೆ ಹೋಗಿದ್ರೆ ಬಹುಶಃ ಇವತ್ತು ನಾವು ನಿಂತು ರಾಮ ಮಂದಿರದ ಬಗ್ಗೆ ಕಾರ್ಯಕ್ರಮ ಆಗ್ಲಿ, ರಾಮ ಮಂದಿರ ಉದ್ಘಾಟನೆ ಬಗ್ಗೆ ಮಾತನಾಡೋಕಾಗ್ಲಿ ಸಾಧ್ಯವೇ ಆಗ್ತಿರ್ಲಿಲ್ವಾ ಅಂತ. ಡೆಫಿನೆಟ್ಲಿ ಇಲ್ಲ. ಇದು ಕಾರಸೇವಕರ ಆ ಹುಚ್ಚು ಆವೇಶ ಇತ್ತಲ್ಲ, ಆ ಹುಚ್ಚು ಆವೇಶವೇ ನನ್ಗನ್ಸುತ್ತೆ ಒಟ್ಟಾರೆಯಾಗಿ ಇವತ್ತು ರಾಮ ಮಂದಿರದ ಪರಿಕಲ್ಪನೆನ ಕಟ್ಕೊಟ್ಟಿರೋದು. ಕರಸೇವಕರು ಅನ್ನುವಂಥ ಈ ಕಲ್ಪನೆ ಹುಟ್ಕೊಂಡಿದ್ದಿದೆಯಲ್ಲ, ಇದು ಸಿಖ್ಖರ ಕಾರಣಕ್ಕೋಸ್ಕರ ಬಂದಿರುವಂಥದ್ದು. ನಿಹಾಂಗ್ ಸಿಖ್ಖರು ಇಲ್ಲಿ ಹೋರಾಟ ಮಾಡಿದ್ರು, ಬಹುಶಃ ಆ ನೆನಪಿಗೂ ಇದ್ದಿರಬಹುದು. ಮತ್ತು ಕರಸೇವೆ ಅನ್ನೋದರ ಸ್ವಯಂ ಸೇವೆಯಿಂದ ಅಥವಾ ನಾನೇ ಸ್ವಯಂ ಸ್ಫೂರ್ತಿಯಿಂದ ಒಂದು ಕಟ್ಟಡ ನಿರ್ಮಾಣಕ್ಕೆ ಜೊತೆಯಾಗೋದನ್ನ ಕಾರಸೇವೆ ಅಂತ ಅವರು ಅದನ್ನ ಏನ್ ಕರಿತಾ ಇದ್ರು, ಅದನ್ನೇ ಬಳಸ್ಕೊಂಡು ಅಲ್ಟಿಮೇಟ್ಲಿ ರಾಮ ಮಂದಿರದ ನಿರ್ಮಾಣಕ್ಕೋಸ್ಕರ ಆ ಮಸೀದಿಯ ಪಕ್ಕದಲ್ಲೇ ಮೊದಲು ಮಸೀದಿ ಹೊಡಿಬೇಕು ಅಂತ ಯಾವತ್ತೂ ಕಲ್ಪನೆ ಇರಲ್ಲ, ಅದರ ಪಕ್ಕದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಇವ್ರನ್ನೆಲ್ಲ ಕರ್ಕೊಂಡು ಬರಲಾಗಿತ್ತಲ್ಲ, ಒಂದು ಹಿಡಿ ಮರಳನ್ನ ಅಲ್ಲಿಗೆ ಹಾಕಬೇಕು ಅಂತ. ಅಂದ್ರೆ ಭಾವನಾತ್ಮಕವಾಗಿ ಜನರನ್ನ ಕನೆಕ್ಟ್ ಮಾಡುವಂತ ಈ ಪ್ರಯತ್ನ ಕರಸೇವಕರ ಹುಚ್ಚು ಆವೇಶದಿಂದಾಗಿ ಅಥವಾ ಕರಸೇವಕರ ಆ ಉತ್ಕಟವಾದ ಭಕ್ತಿಯ ಕಾರಣಕ್ಕೋಸ್ಕರ ಅದು ಇವತ್ತು ಮಂದಿರವಾಗಿ ನಿಂತ್ಕೊಂಡಿದೆ ಅಂತ. ಹೀಗಾಗಿ ನೀವು ಯಾರ ಹೆಸರಾದ್ರೂ ಹೇಳಿ, ಅದು ಅಶೋಕ್ ಸಿಂಗಲ್ಜಿ ಹೆಸರು ನೀವು ಹೇಳ್ತೀರಾ, ಅಡ್ವಾಣಿಯವರ ಹೆಸರು ಹೇಳ್ತೀರಾ, ಸಾಧ್ವಿ ರಿತಂಬರ, ಉಮಾ ಭಾರತಿಯವರು, ನರೇಂದ್ರ ಮೋದಿಯವರು, ಇವರೆಲ್ಲರ ಹೆಸರು ಹೇಳುವಾಗ್ಲು, ಯೋಗಿ ಆದಿತ್ಯನಾಥ್ರು, ಎಲ್ಲರ ಹೆಸರು ಹೇಳುವಾಗ ಮೂಲಕ್ಕೆ ಯಾರಾದ್ರೂ ಇದ್ರೆ ಅದು ಕರಸೇವಕರೇ ಅಂತ ನನಗನ್ಸುತ್ತೆ.